ರಾಘವೇಂದ್ರ ಸ್ವಾಮಿಗಳು ಜನಿಸಿದ್ದು ಈಗಿನ ಪ್ರಸ್ತುತ ತಮಿಳುನಾಡಿನ ಭುವನಗಿರಿಯಲ್ಲಿ. ಅವರು ಬೃಂದಾವನಸ್ಥರಾಗಿದ್ದು ಆಂಧ್ರ ಪ್ರದೇಶದ ಮಂತ್ರಾಲಯದಲ್ಲಿ. ಆದರೆ ಕರ್ನಾಟಕದ ಹೆಮ್ಮೆಯ ಪುರುಷ. ಇದೊಂದು ವೈಶಿಷ್ಟ್ಯ ರಾಘವೇಂದ್ರ ಸ್ವಾಮಿಗಳದು. 1621ರಿಂದ 1671ರವರೆಗೂ 50 ವರ್ಷ ಶ್ರೇಷ್ಠ ಸನ್ಯಾಸ ಜೀವನವನ್ನು ಸ್ವೀಕಾರ ಮಾಡಿ ಪರಮಹಂಸ ಸ್ಥಾನವನ್ನು ಪಡೆದು ಇಡೀ ಭಾರತಾದ್ಯಂತ ಪರ್ಯಟನೆ ಮಾಡ್ತಾರೆ. ಧರ್ಮದ ಸ್ಥಾಪನೆಯನ್ನು ಮಾಡ್ತಾರೆ. ಹೇಗೆ ಭಗವಂತ ಒಂದು ಮಾತು ಹೇಳ್ತಾನೆ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಶ್ರೀಕೃಷ್ಣ ಹೇಳಿದ ಮಾತನ್ನೇ ಕೃಷ್ಣನ ಅನನ್ಯ ಭಕ್ತರಾದಂಥ ರಾಘವೇಂದ್ರ ಸ್ವಾಮಿಗಳು ಧರ್ಮದ ಸ್ಥಾಪನೆಯನ್ನು ಮಾಡ್ತಾರೆ. ಭಗವಂತನ ವೈಶಿಷ್ಟ್ಯವನ್ನು ಎಲ್ಲ ಕಡೆ ಉಲ್ಲೇಖ ಮಾಡ್ತಾರೆ. ಇದು ಅವರಲ್ಲಿದ್ದಂಥ ಒಂದು ಧೀಮಂತ ಶಕ್ತಿ ರಾಘವೇಂದ್ರ ಸ್ವಾಮಿಗಳದು. ಅವರು ಜೀವನ ಹೇಗಿತ್ತು ಅವರ ಪೂರ್ವಾಶ್ರಮದಲ್ಲಿ ಅಂದರೆ ಅತ್ಯಂತ ಬಡತನದಲ್ಲಿದ್ದಂಥವರು. ವಾರದಲ್ಲಿ 3 ದಿವಸ 4 ದಿವಸ ಪೂರ್ತಿ ಉಪವಾಸ, ಊಟಕ್ಕೇನೂ ಇರೋಲ್ಲ. ಲಗ್ನ ಆದ ನಂತರ ಅವರು ಪಾಪ ಅನೇಕ ಮನೆಯಲ್ಲಿ ಗುರುಕುಲ ನಡೆಸ್ತಿರ್ತಾರೆ. ಎಲ್ಲ ವಿದ್ಯಾರ್ಥಿಗಳನ್ನು ಕೂಡಿಸ್ಕೊಂಡು, ಈಗಿನಾಗಿ ಎಲ್ಲ ಫೀಸು ತಗೊಳ್ಳೋವಂಥ ಕಾಲ ಅಲ್ಲ ಅದು. ಉಚಿತವಾಗಿ ಎಲ್ರಿಗೂ ವೇದ ಪಾಠವನ್ನು ಮಕ್ಕಳಿಗೆ ಹೇಳ್ಕೊಡ್ತಿರ್ತಾರೆ. ಅವರಿಗೆಲ್ಲ ಊಟದ ವಸತಿ ವ್ಯವಸ್ಥೆ ಎಲ್ಲ ಇವರಿಂದಲೇ. ಕಾಲಕ್ರಮೇಣದಲ್ಲಿ ಇದ್ದಂಥ ಎಲ್ಲ ಹಣನೂ ಮುಕ್ತಾಯ ಆಗೋಗ್ಬಿಡುತ್ತೆ. ಆದರೂ ಕೂಡ ಎದೆಗಡಲ್ಲ, ಮಕ್ಕಳ ವಿದ್ಯಾಭ್ಯಾಸ ನಡೆಸ್ಕೊಂಡು ಹೋಗ್ತಿರ್ತಾರೆ. ತುಂಬ ಬಡತನ ಬಂದ್ಬಿಡುತ್ತೆ, ವಿಪರೀತ ಬಡತನ. ಒಂದು ದಿವಸ ಯಾವ ಮಟ್ಟಿಗೆ ಆಗುತ್ತೆ ಅಂತಂದರೆ, ಇಡೀ ದಿವಸ ಏನೂ ಇಲ್ಲ, ಮಾರನೇ ದಿವಸನೂ ಏನೂ ಇಲ್ಲ ತಿನ್ನಕ್ಕೆ. ಆದರೆ ಇವರ ಪತ್ನಿ ಸರಸ್ವತಿ ದೇವಿ ಇಬ್ರಿಗೂ ಯಾಚಿಸೋ ಬುದ್ಧಿ ಇಲ್ಲ. ಪುಟ್ಟ ಮಗು ಇದ್ದಾನೆ ಲಕ್ಷ್ಮೀನಾರಾಯಣ. ಅವ್ರ ಪತ್ನಿ ಒಂದು ಮಾತು ಹೇಳ್ತಾರೆ, ನಿನ್ನೆನೂ ಏನೂ ಇಲ್ಲ, ಇವತ್ತು ಏನೂ ಇಲ್ಲ, ಏನೋ ಸ್ವಲ್ಪ ಹಾಲು ದೊರಕ್ತಾ ಇತ್ತು, ಭಗವಂತನಿಗೆ ಅಭಿಷೇಕ ಮಾಡಿ ಮಗುಗೆ ಹಾಲು ಕುಡಿಸ್ತಾ ಇದ್ದೆ, ಇವತ್ತು ಮಗುಗೂ ಹಾಲು ಇಲ್ಲದೆ ಹೋಯ್ತಲ್ಲ ಅಂತ 2ನೇ ದಿವಸನೂ ಪರಿತಪಿಸ್ತಾರೆ. ಮಾರನೇ ದಿವಸ ಅದು ಏಕಾದಶಿ ಉಪವಾಸ, ಪೂರ್ತಿ ನಿಟ್ಟುಪವಾಸ. ರಾಯರು ಒಂದು ಮಾತು ಹೇಳ್ತಾರೆ, ಅಂದರೆ ವೆಂಕಟನಾಥ ಅಂದರೆ ಸನ್ಯಾಸತ್ವ ಜೀವನಕ್ಕಿಂತ ಪೂರ್ವಾಶ್ರಮ ಇದು. ವೆಂಕಟನಾಥ ಪತ್ನಿಗೆ ಹೇಳ್ತಾರೆ, ಸಾಕಷ್ಟು ತುಳಸಿ ಗಿಡ ಇದೆ ನಮ್ಮ ಮನೆಯಲ್ಲಿ, ಸಹಸ್ರ ತುಳಸಿ ಅರ್ಚನೆ ಮಾಡೋಣ ಭಗವಂತನಿಗೆ, ಇದಲ್ಲೇನು ಕೊರತೆ ಇಲ್ವಲ್ಲ. ಜಲಾಭಿಷೇಕ ಮಾಡೋಕ್ಕೆ ಸಾಲಿಗ್ರಾಮಗಳಿಗೆ, ಆಮೇಲೆ ತುಳಸಿ ಅರ್ಚನೆ ಮಾಡೋಕ್ಕೆ ಇದಕ್ಕೇನು ಕೊರತೆ ಇಲ್ಲ. ಸಹಸ್ರ ತುಳಸಿ ಅರ್ಚನೆ ಮಾಡ್ತಾರೆ. ನೋಡಿ, ಈ ಮನಸ್ಸು ನಮಗಿರಬೇಕು. ಎಂದೂ ಭಗವಂತ ಕೊಟ್ಟಂಥ ಕಷ್ಟ ಅಂತ ಹೀಗೆ ಭಾವಿಸ್ತಾ ಇರಲ್ಲ ಅವರು. ನಮ್ಮ ಪ್ರಾರಬ್ಧ ಕರ್ಮದಲ್ಲಿ ಇದ್ದಿದ್ದು ಜನ್ಮಾಂತರದಲ್ಲಿ ಯಾರೂ ಏನೂ ದಾನ ಮಾಡಿಲ್ಲ ಅಂತ ಕಾಣುತ್ತೆ. ಧರ್ಮಾಂತರದಲ್ಲಿ ನಾವು ಯಾವ ಪುಣ್ಯ ಗಳಿಸಿಲ್ಲ. ಹಾಗಾಗಿ ಇವತ್ತು ಭಗವಂತ ನಮ್ಮ ನೀರಿಟ್ಟಿದ್ದಾನೆ, ಚಿಂತೆ ಇಲ್ಲ. ಎಂದೂ ಭಗವಂತ ನಿಂದನೆ ಮಾಡ್ತಿರಲಿಲ್ಲ ದಂಪತಿಗಳು. ಹಾಗೆ ಅನ್ಕೋತಾರೆ, ಪೂಜೆ ಮಾಡ್ತಾ ಇದ್ದಾರೆ. ನೋಡಿ, ಇದ್ದಕ್ಕಿದ್ದಾಗೆ ಒಂದು ಘಟನೆ ನಡೆಯುತ್ತೆ. ಮನೆಯ ಬಾಗ್ಲತ್ರ ಒಬ್ಬ ವ್ಯಕ್ತಿ ಬರ್ತಾನೆ, ಕೂಗ್ತಾನೆ, ಅಮ್ಮ ವೆಂಕಟನಾಥ ಪಂಡಿತರ ಮನೆ ಇದೇನಾ ಅಂತ ಕೂಗ್ತಾನೆ. ಹೊರಗಡೆಯಿಂದ ಕೂಗ್ತಾ ಇದ್ದಾನೆ. ಆಕೆ ಬಾಗ್ಲತ್ತಿದ್ದು, ಯಾರು ತಾವು ಅಂದರೆ, ಅಮ್ಮ ನನ್ನ ಹೆಸರು ಶಿವಸ್ವಾಮಿ ಅಂತೇಳಿ, ಇವತ್ತು ಒಳ್ಳೆ ಬೆಳಗಿನ ಜಾವ ನನಗೆ ತಿರುಪತಿ ತಿಮ್ಮಪ್ಪ ಸ್ವಪ್ನದಲ್ಲಿ ಬಂದ ಹಾಗಾಯಿತು, ಭಗವಂತನ ಆಜ್ಞೆ ಆಯಿತು. ಅಲ್ಲ ಕಣಯ್ಯ, ನಿನ್ನ ತೋಟದಲ್ಲಿ ಎಲ್ಲ ಹಣ್ಣುಗಳು ಚೆನ್ನಾಗಿ ಬರೋ ಹಾಗೆ ಮಾಡಿದ್ದೀನಿ, ನಿನ್ನ ಹಸುಗಳೆಲ್ಲ ಸುರಕ್ಷಿತವಾಗಿದ್ದು ಬೇಕಾದಷ್ಟು ಹಾಲು ಕೊಡೋ ಹಾಗೆ ನಿಂಗೆ ಅನುಗ್ರಹ ಮಾಡಿದ್ದೀನಿ, ನೀನು ನನ್ನನ್ನು ಪ್ರಾರ್ಥನೆ ಮಾಡಿಕೊಂಡೆ, ನಿನ್ನ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೀನಿ ನಾನು ಅಂತ. ಆದರೆ ನೀನು ಕೃತಜ್ಞನಾಗಿದೆ, ಮರ್ತುಬಿಟ್ಟೇನು? ಆಗ ನಾನೇ ಪ್ರಾರ್ಥನೆ ಮಾಡಿಕೊಂಡೆ, ಸ್ವಾಮಿ ನಾನು ತಿರುಪತಿಗೆ ಬರೋಕ್ಕಾಗಲಿಲ್ಲ, ಈಗ ಬರ್ತೀನಿ, ಈ ವಾರದಲ್ಲೇ ಬರ್ತೀನಿ, ನಂಗೆ ಬರೋಕ್ಕಾಗಲಿಲ್ಲ, ಕ್ಷಮಿಸು ಸ್ವಾಮಿ, ನೀನೇ ನನ್ನ ತಿರುಪತಿಗೆ ಬರಬೇಡ. ನನ್ನ ಪರಮ ಭಕ್ತ ನಿನ್ನ ಊರಿನಲ್ಲೇ ಇದ್ದಾನೆ, ಪಂಡಿತ ವೆಂಕಟನಾಥ ನನ್ನ ಪರಮ ಭಕ್ತ, ಕೂಡಲೇ ಹೋಗಿ ಅವನಿಗೆ ಸ್ವಲ್ಪ ಫಲಗಳನ್ನು ಹಣ್ಣುಗಳನ್ನು ಕೊಡು, ಗೋಕ್ಷೀರವನ್ನು ಹಸುವಿನ ಹಾಲನ್ನು ಕೂಡಲೇ ಹೋಗಿ ಕೊಟ್ಟು ಅವನಿಂದ ಆಶೀರ್ವಾದ ಪಡ್ಕೊ. ಈ ಮಾತು ಕೇಳದೆ ಬೆಳಗಿನ ಜಾವ ತಕ್ಷಣ ಎದ್ದೆ, ಅಮ್ಮ
ನಾನು ಈ ಹಾಲು ತಂದಿದ್ದೀನಿ, ಅವ್ರಿವ್ರನ್ನ ಕೇಳ್ಕೊಂಡು ಬಂದೆ, ವೆಂಕಟನಾಥ ಪಂಡಿತರ ಮನೆ ಎಲ್ಲಿ ಅಂತ ಕೇಳ್ಕೊಂಬಂದೆ, ನೀವು ಇಲ್ಲಿ ವಾಸ ಮಾಡ್ತಾ ಇದ್ದೀರಾ, ಈ ಹಾಲನ್ನು ದಯವಿಟ್ಟು ತಗೊಳ್ಳಿ, ಇವತ್ತು ಬೆಳಗ್ಗೆ ಹಸುವಿನಿಂದ ಕರೆದಂಥ ಹಾಲು, ಈ ಹಣ್ಣುಗಳು ನಮ್ಮ ತೋಟದ್ದು, ಇದೆಲ್ಲ ಭಗವಂತ ಕೊಟ್ಟಿದ್ದು, ಅವನ ಆಜ್ಞೆ ಅಂತ ತಂದಿದ್ದೀನಿ ಅಂತ ತಂದಿಟ್ಬಿಟ್ಟು ವೆಂಕಟನಾಥ ಅವರಿಗೆ ಅಲ್ಲಿಂದಲೇ ನಮಸ್ಕಾರ ಮಾಡಿ, ದೀರ್ಘದಂಡ ನಮಸ್ಕಾರ ಮಾಡಿ ಶಿವಸ್ವಾಮಿ ಹೊರಟೋಗ್ತಾನೆ. ಇಬ್ಬರು ದಂಪತಿಗಳು ಪರಸ್ಪರ ನೋಡ್ತಾರೆ. ವೆಂಕಟನಾಥನ ಕಣ್ಣಿನಲ್ಲಿ ಆನಂದ ಬಾಷ್ಪ ಬರುತ್ತೆ. ನೋಡಿದ್ಯಾ ಸರಸ್ವತಿ, 2 ದಿವಸದಿಂದ ನಮಗೇನೂ ಇಲ್ಲ ಅಂತ ಇದ್ವಿ, ಭಗವಂತ ನೋಡು ತಕ್ಷಣ ಕಳಿಸ್ಕೊಟ್ಟ. ಆದರೆ ಒಂದೇ ಒಂದು ವಿಷಯ, ಅವನಲ್ಲಿ ಭಗವಂತ ನನ್ನ ಪರಮ ಭಕ್ತ ಇದ್ದಾನೆ ಅಂತ ಹೇಳಿಬಿಟ್ನಲ್ಲ. ನಾನು ಯಾವ ಪರಮ ಭಕ್ತ? ಭಗವಂತನಿಗೊಂಚೂರು ನೈವೇದ್ಯ ಮಾಡೋಕ್ಕೆ ಸ್ವಲ್ಪ ಆಹಾರ ಇಲ್ಲ ನಮ್ಮ ಮನೆಯಲ್ಲಿ. ಭಗವಂತ ನೈವೇದ್ಯ ಮಾಡೋಕ್ಕೆ ಒಂಚೂರು ಸಕ್ಕರೆ ಇಲ್ಲ, ಬೆಲ್ಲ ಇಲ್ಲ, ಎಲ್ಲ ಒಣದ್ರಾಕ್ಷಿ ಇಲ್ಲ, ಏನೂ ಇಲ್ಲ. ಇಂಥ ಈ ಬಡತನ ಇರೋವಂಥ ನನ್ನನ್ನು, ಕಡುಲೋಭಿಯಾದಂಥ ನನ್ನನ್ನು ಭಗವಂತ ಪರಮಭಕ್ತ ಅಂತಂದುಬಿಟ್ಟ. ನೋಡಿ ಅವರ ಚಿಂತನೆ ಹೇಗಿರುತ್ತೆ, ಹಾಗಿತ್ತು ಅವರ ಚಿಂತನೆ. ಆ ಥರ ಬಡತನ, ಆದರೆ ವಿದ್ಯೆಯಲ್ಲಿ ಅಪಾರವಾದಂಥ ವಿದ್ಯೆ, ಸರಸ್ವತಿಯ ಅನುಗ್ರಹವನ್ನು ಪಡೆದಂಥ ಮಹಾನ್ ಭಾವ. ನಿಜವಾಗ್ಲೂ ವೆಂಕಟನಾಥ ತನ್ನ ಜೀವನದಲ್ಲಿ ಸ್ವತಃ ಭಾರತೀ ದೇವಿಯಾದಂಥ ವಿದ್ಯಾ ಸರಸ್ವತಿಯನ್ನು ಪ್ರತ್ಯಕ್ಷ ದರ್ಶನ ಮಾಡಿದಂಥ ಮಹಾನ್ ಭಾವ ವೆಂಕಟನಾಥ. ಸರಸ್ವತಿ ದೇವಿ ಆಜ್ಞೆಯಂತೆಯೇ ಆತ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿದ್ದು. ಪ್ರಕಾಂಡ ಪಂಡಿತರು, ಎಂಥ ವಿದ್ವತ್ತು. ಆದರೆ ಲಕ್ಷ್ಮಿಯ ಅಲೌಕಿಕ ಲಕ್ಷ್ಮಿಯ ಅನುಗ್ರಹ ಆಗಿರಲಿಲ್ಲ, ಕಷ್ಟವನ್ನು ಸಹಿಸ್ತಾ ಇದ್ದರು. ಇದು ಬಹಳ ದೊಡ್ಡ ಸಂದೇಶ ನಾವು ಭಾರತೀಯರಿಗೆ. ಭಗವಂತ ಯುಧಿಷ್ಠಿರನಿಗೆ ಒಂದು ಮಾತು ಹೇಳ್ತಾನೆ. ರಾಜಸೂಯಾಗ ಸಮಯದಲ್ಲಿ ಶ್ರೀಕೃಷ್ಣನ ಧರ್ಮರಾಯ ಒಂದು ಮಾತು ಹೇಳ್ತಾನೆ ಯುಧಿಷ್ಠಿರ, ಕೃಷ್ಣ ನಿನ್ನ ಪರಮ ಭಕ್ತರಲ್ಲಿ ಯಾವ ರೀತಿ ಅನುಗ್ರಹ ಮಾಡ್ತೀನಿ ನೀನು, ನಿನ್ನ ಪರಮ ಭಕ್ತರು ತುಂಬ ಹತ್ತಿರದ ಭಕ್ತರಿಗೆ ಯಾವ ರೀತಿ ಅನುಗ್ರಹ ಮಾಡ್ತೀನಿ ಅಂತ ಒಂದು ಪ್ರಶ್ನೆ ಮಾಡ್ತಾನೆ. ಧರ್ಮರಾಯನು ಒಂದು ಕುತೂಹಲ, ನಾನು ಪರಮ ಭಕ್ತ ಕೃಷ್ಣನಿಗೆ ಯಾವ ರೀತಿ ಅನುಗ್ರಹ ಮಾಡ್ತಾನೆ ತಿಳ್ಕೊಳ್ಳೋಣ ಅಂತ. ಆಗ ಶ್ರೀಕೃಷ್ಣ ಹೇಳ್ತಾನೆ, ಸತ್ಯ ಹೇಳ ಧರ್ಮರಾಯ ನಿನಗೆ ಅಂತ. ಹೇಳು ಕೃಷ್ಣ. ಇಬ್ಬರು ಏಕಾಂತದಲ್ಲಿದ್ದಾರೆ. ಕೃಷ್ಣ ಹೇಳ್ತಾನೆ, ನನ್ನ ಪರಮ ಭಕ್ತಿ ನಾನು ಯಾವ ರೀತಿ ಅನುಗ್ರಹ ಮಾಡ್ತೀನಿ ಅಂದರೆ, ಅವನ ತಿರೋ ಸಂಪತ್ತೆಲ್ಲ ಕಿತ್ಕೊಂಡು ಬಿಡ್ತೀನಿ, ಅವನಿಗೆ ಯಾವ ಸಂಪತ್ತು ಉಳಿಬಾರ್ದು ಹಾಗೆ ಮಾಡ್ತೀನಿ. ಇದನ್ನು ಕೇಳಿದ ತಕ್ಷಣ ಧರ್ಮರಾಯ ನಾಲ್ಗೆನೇ ಒಣಗಿ ಹೋಗ್ಬಿಡುತ್ತೆ. ನಾವು ನೋಡ್ತೀವಿ ಪುರಂದರದಾಸರು, ಸಂತ ಕನಕದಾಸರು, ಮೀರಾಬಾಯಿ, ಯಾರನ್ನು ನೋಡ್ತೀರಿ ನೀವು, ಇವರೆಲ್ಲ ಇದ್ದ ಸಂಪತ್ತನ್ನು ಕೊಟ್ಟು ಭಗವಂತನ ಹಿಡ್ಕೊಂಡು ಹೋದರು. ಅವರೆಲ್ಲ ಸಂಪತ್ತನ್ನು ಕೊಟ್ಟ ಮೇಲೆ ಭಗವಂತ ಸಿಗ್ತಾನೆ. ನೋಡಿ, ಇದು ಭಗವಂತ ಅದಕ್ಕೆ ನಮ್ಮಲ್ಲಿ ನಮ್ಮ ಹಿರಿಯರು, ಭಾರತೀಯರು, ಹಿಂದೂಗಳು ಬಡತನನ ಎಂದು ಕೂಡ ಧಿಕ್ಕರಿಸ್ತಾ ಇರಲಿಲ್ಲ. ಭಗವಂತ ಸಿಕ್ಕೋದೇ ಶ್ರೀಮಂತಿಕೆ. ನಮ್ಮಲ್ಲಿ ಭಗವಂತನ ಇಷ್ಟಪಡ್ತಿದ್ರು, ಸಿರಿವಂತಿಕೆ ಇಷ್ಟಪಡ್ತಿರಲಿಲ್ಲ. ಬಂದರೆ ಏನು ಭಗವಂತ ಕೊಡ್ತಾನೆ ಅದು ಮುಖ್ಯ ಅವರಿಗೆ. ಯಾಕೆಂದರೆ ಶ್ರೀಮಂತಿಗೆ ಬರ್ತಾ ಬರ್ತಾ ಭಗವಂತನಲ್ಲಿ ಭಕ್ತಿ ಕಡಿಮೆ ಆಗ್ತಾ ಹೋಗ್ಬಿಡತ್ತೆ, ಧಿಮಾಕ್ ಬಂದ್ಬಿಡತ್ತೆ. ಆದರೆ ಬಡತನದಲ್ಲಿ ಭಗವಂತನ ಚಿಂತನೆ ಹೆಚ್ಚಿರುತ್ತೆ, ವೈರಾಗ್ಯ ಪ್ರಾಪ್ತಿಯಾಗುತ್ತೆ. ಇದು ಎಲ್ಲರ ಅನುಭವ ಇದು. ನೋಡಿ, ಹಾಗೆ ರಾಯರ ಜೀವನದಲ್ಲಿ ಅವರು ಎಂದೂ ಕೂಡ ವೆಂಕಟನಾಥ ದುಃಖಪಟ್ಟಿರಲಿಲ್ಲ. ಭಗವಂತನ ಈ ಅನುಗ್ರಹ ಕ್ಷೀರ ಭಗವಂತ ನಿವೇದನೆ ಮಾಡ್ತಾರೆ. ಒಂದ್ಸಲ ಹಿಂದೆ ಅದೇ ರೀತಿ ಘಟನೆ ಆಗಿಬಿಡತ್ತೆ. ಈ ವೆಂಕಟನಾಥನ ಮನೆಗೆ ಸರಿಯಾದ ಬಾಗಿಲಿಲ್ಲ, ಆ ಚಿಲ್ಕ ಇಲ್ಲ. ಯಾರೋ ಕಳ್ಳರು ಇವರಿದ್ದಂಥ ಪಾತ್ರೆಗಳನ್ನೇ ಕದ್ಕೊಂಡು ಹೊರಟೋಗ್ಬಿಡ್ತಾರೆ. ಇವರಿಗೆ ಆಶ್ಚರ್ಯ. ವೆಂಕಟನಾಥನಿಗೆ ಸರಸ್ವತಿ ದೇವಿ ಕೈಲಿ ಹೇಳ್ತಾರಲ್ಲ, ಈ ಪಾತ್ರೆಯನ್ನು, ಈ ಕೆಟ್ಟೋದ ಪಾತ್ರೆಗಳು, ಯಾವುದೋ ಹಳೆ ಕಾಲದ ಪಾತ್ರೆಗಳು, ಕೆಲವೆಲ್ಲ ತೂತಾಗಿದ್ದ ಪಾತ್ರೆಗಳನ್ನ ಅವನು ಕದಿಬೇಕಾದ್ರೆ ಆ ಕಳ್ಳಂಗೆ ಇನ್ನೆಷ್ಟು ಬಿಡ್ತಾನ ಇರಬಹುದು. ಇದನ್ನು ಕದ್ಕೊಂಡು ಹೋಗ್ಬೇಕಾರೆ ಪಾಪ ಅವನ ಸ್ಥಿತಿ ಹೇಗಿರ್ಬೋದು ನೋಡಿ. ಇವ್ರ ಚಿಂತನೆ ಹೀಗಿರುತ್ತೆ, ಕಳ್ಳನ ನಿಂದನೆ ಮಾಡೋಲ್ಲ, ನನಗಿಂತ ಹೆಚ್ಚು ಅವನಿಗೆ ಬಡತನ ಇರಬಹುದು ಅಂತ ಹೀಗೆ ಚಿಂತನೆ ಮಾಡ್ತಿರ್ತಾರೆ.